ನಾನಿವತ್ತು ಕೇವಲ 5 ನಿಮಿಷದಲ್ಲಿ ರವೆ ದೋಸೆ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ 1 ಬಟ್ಲು ಅಕ್ಕಿ ಹಿಟ್ಟು, ಅರ್ಧ ಬಟ್ಲು ಉಪ್ಪಿಟ್ಟು ರವೆ, 1/4 ಬಟ್ಲು ಕಡಲೆ ಹಿಟ್ಟು ಮತ್ತೆ 1/4 ಬಟ್ಲು ಮೈದಾ ಹಿಟ್ಟು ತಗೊಂಡಿದ್ದೀನಿ. ಅದ್ರ ಜೊತೆಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಟಿರುವಂತಹ ಈರುಳ್ಳಿ, ಮೆಣಸಿನಕಾಯಿ ಮತ್ತೆ ಕರಿಬೇವನ್ನ ಸೇರಿಸಿದ್ದೀನಿ. ಜೊತೆಗೆ 3 ಸ್ಪೂನ್ ಜೀರಿಗೆ ಹಾಕ್ತೆ, 3 ರಿಂದ 4 ಸ್ಪೂನ್ ಕಾಯಿ ತುರಿ ಹಾಕಿದ್ದೀನಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. ಒಂದು ದೊಡ್ಡ ಗ್ಲಾಸ್ ಅಲ್ಲಿ ನಾನು ನೀರನ್ನ ಹಾಕ್ತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ಯಾವ ತರ ಬೇಕೋ ಆ ತರ ನೋಡ್ಕೊಂಡು ನೀವು ನೀರನ್ನ ಆಡ್ ಮಾಡಬಹುದು. ಇದಿಷ್ಟನ್ನು ಇವಾಗ ನಾವು ದೋಸೆ ಹಿಟ್ಟಿನ ಹದಕ್ಕೆ ಕಲಸ್ಕೋಬೇಕು. ಆದಷ್ಟು ಗಂಟಿಲ್ಲದೆ ಕಲಸ್ಕೊಳ್ಳಿ. ಬೆಳಗಿನ ತಿಂಡಿಗೆ ಬೇಗ ಏನಾದ್ರು ಮಾಡಬೇಕು ಅಂತಂದ್ರೆ ಈಸಿಯಾಗಿ ನಾವು ರವೆ ರೊಟ್ಟಿನ ಮಾಡ್ಕೋಬಹುದು. ಕೇವಲ 5 ನಿಮಿಷ ಸಾಕು. ರವೆ ರೊಟ್ಟಿ ಅಥವಾ ರವೆ ದೋಸೆ ಅಂತಾನೂ ಕೂಡ ಕರಿಬಹುದು. ಹೆಂಚು ಬಿಸಿ ಆದ್ಮೇಲೆ ಸ್ವಲ್ಪ ಎಣ್ಣೆ ಸವರ್ಕೋಬೇಕು. ಮಾಮೂಲಿಯಾಗಿ ನಾವು ದೋಸೆ ಯಾವ ತರ ಮಾಡ್ತೀವಿ ಅದೇ ತರ ಇದನ್ನು ಸಹ ಮಾಡಬೇಕು. ದೋಸೆ ಸುತ್ತಲೂ ಎಣ್ಣೆ ಹಾಕೊಂಡು ಸ್ವಲ್ಪ ಹೊತ್ತು ವೇಟ್ ಮಾಡಬೇಕು, ಅದು ಫ್ರೈ ಆಗೋವರೆಗೂ. ತುಂಬಾ ಏನು ಟೈಮ್ ತಗೊಳ್ಳೋದಿಲ್ಲ. ಹೆಂಚು ಕರೆಕ್ಟಾಗಿ ಕಾದಿದ್ರೆ 1 ನಿಮಿಷ ಅಥವಾ 2 ನಿಮಿಷ ಸಾಕು, ಬೇಗ ದೋಸೆ ರೆಡಿ ಆಗೋಗ್ಬಿಡುತ್ತೆ. ಇದನ್ನ ಚಟ್ನಿ ಜೊತೆಗೆ, ಸಾಸ್ ಜೊತೆಗೆ ಮತ್ತೆ ಸಾಂಬಾರ್ ಜೊತೆಗೆ, ಮೊಸರು ಜೊತೆಗೆ ತಿನ್ನಬಹುದು.